ಅದೃಷ್ಟವಂತಲು ನೋಡಿ, ಎಲ್ಲಿಂದನೋ ಬಂದಿದ್ದಾಳೆ. ಅವಳಿಗೆ ಯೋಗ್ಯತೆ ಇಲ್ಲದೆ ಇದ್ರೂ ಈ ಮನೆ ಸೊಸೆ ಆಗ್ತಿದ್ದಾಳೆ. ವಿದ್ಯೆ ಇಲ್ಲ, ಬುದ್ಧಿ ಇಲ್ಲ, ಅಥರ್ವನ್ಗೆ ಯಾವ ವಿಷಯದಲ್ಲೂ ಈಕ್ವಲ್ ಆಗಿಲ್ಲ. ಆದ್ರೂ ಈ ಮನೆ ಸೊಸೆ ಆಗ್ತಾ ಇದ್ದಾಳೆ. ಈ ಮನೆ ಸೊಸೆ ಆಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಅಕ್ಕನೇ ಈ ಮದುವೆಗೆ ಒಪ್ಕೊಂಡಿದಾರಲ್ಲ, ಇನ್ನೇನು ಹೇಳು. ಆದ್ರೂ ತ್ರಿಲೋಚನಾ ಮದುವೆಗೆ ಮುಂಚೆನೆ ಪ್ರೆಗ್ನೆಂಟ್ ಆಗಿದ್ರು ದೊಡ್ಡಸ್ಕೆಗೇನ್ ಕಮ್ಮಿ ಇಲ್ಲ. ಪಾಪ ನಮ್ ಬೇಬಿ ಈ ಮನೆ ಸೊಸೆ ಆಗ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ಲು. ಈ ಭವಾನಿಗಿರೋ ಅದೃಷ್ಟ ನನ್ ಮಗಳಿಗೆ ಇಲ್ದೇ ಇರೋ ಹಾಗಾಯ್ತು. ನೋಡು, ಸಮಯ ಇನ್ನೂ ಮೀರ್ ಹೋಗಿಲ್ಲ. ಪ್ರಯತ್ನ ಮಾಡೋಣ. ನಮಗೂ ಒಂದೊಳ್ಳೆ ಟೈಮ್ ಬಂದೇ ಬರುತ್ತೆ. ಏನ್ ಟೈಮ್ ಇರೋದು? ನಾವೆಷ್ಟೇ ಪ್ರಯತ್ನ ಪಟ್ರು ನಾವ್ ಅನ್ಕೊಂಡಿದ್ ಏನು ಆಗ್ತಾ ಇಲ್ವಲ್ಲ. ಈಗ ಆಗ್ತಾ ಇರೋದು ಇನ್ ಮುಂದಕ್ಕಾಗತ್ತಾ? ನನ್ಗಂತೂ ನಂಬಿಕೆನೆ ಹೊರಟೋಗಿದೆ. ಯಾಕೆ ಈ ತರ ಯೋಚನೆ ಮಾಡ್ತೀಯಾ? ಯಾವಾಗ ನೋಡಿದ್ರು ನೆಗೆಟಿವ್ ಆಗೇ ಮಾತಾಡ್ತೀಯ. ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ. ಅಯ್ಯೋ ಸ್ವಾಮಿ, ನೀವೇನ್ ಮಾಡೋದಕ್ ಹೋಗಿ ಏನೇನಾಯ್ತು ಅಂತ ನೆನ್ಪಿದೆ ತಾನೆ? ತ್ರಿಲೋಚನಾ, ಏನೋ ಒಂದ್ಸಲ ಇಟ್ಟ ಹೆಜ್ಜೆ ತಪ್ಪಾಯ್ತು, ಹಾಗಂತ ಯಾವಾಗ್ಲೂ ಹಾಗೆ ಆಗತ್ತಾ? ನಾನ್ ನೋಡ್ಕೋತೀನಿ, ನೀನ್ ಆರಾಮಾಗಿರು. ಮಾಡ್ತೀನಿ ಮಾಡ್ತೀನಿ ಅಂತ ಹೇಳೋದಲ್ಲ ಓಂಕಾರ್, ಮಾಡೋ ಕೆಲ್ಸನ ಯಾವುದು ನೀವು ಸರಿಯಾಗಿ ಮಾಡಲ್ಲ. ನಾನು ನಿನ್ ಗಂಡ, ಸ್ವಲ್ಪನಾರು ಮರ್ಯಾದೆ ಕೊಟ್ಟು ಮಾತಾಡು. ಮರ್ಯಾದೆ ಬೇರೆ ಕೇಡು. ಗಂಡ ಆದವನು ಹೆಂಡತಿ ಮಕ್ಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ರೇಂಜಲ್ಲಿ ಇರ್ಬೇಕು, ಬರೀ ಟೊಲ್ ಭರವಸೆ ಕೊಡೋದಲ್ಲ. ಏನೇ ನೀನು? ನಾನೇನು ಮಾಡೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಿದೀಯಲ್ಲ. ಮತ್ತಿನ್ನೇನು ಓಂಕಾರ್, ನಮ್ ಬೇಬಿ ಆಸೆನ ಕಂಪ್ಲೀಟ್ ಮಾಡೋದಕ್ಕಾಯ್ತಾ? ನಮ್ ಬೇಬಿ ಎಷ್ಟು ನೋವು ಅನ್ಭವಿಸ್ತಾ ಇದ್ದಾಳೋ ಏನೋ. ತ್ರಿಲೋಚನಾ, ಇವಳು ಯಾವಾಗ್ಲೂ ಹೀಗೆ ನನ್ಗೆ ಅವಮಾನ ಮಾಡೋದಿಕ್ಕೆ ಚಾನ್ಸ್ ಹುಡುಕ್ತಾ ಇರ್ತಾಳೆ. ಒಂದ್ಸಲ ಏನೋ ಎಡವಿದ್ದೀನಿ, ಹಾಗಂತ ಯಾವಾಗ್ಲೂ ಎಡವ್ತೀನ? ನೋ, ಮುಂದಿನ ಸಲ ಹೆಜ್ಜೆ ಇಡುವಾಗ ಎಚ್ಚರಿಕೆಯಿಂದ ಇಡಬೇಕು. ಸಂತೋಷವಾಗಿ ಓಡಾಡ್ತಿದ್ದೀರಲ್ವಾ? ಓಡಾಡಿ. ಎಲ್ಲೋದ ಇವನು? ಒಳಗಡೆನೂ ಇಲ್ಲ. ಕೇಶವ, ಏ ಕೇಶವ, 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 ಎಲ್ಲೋ ಇದೆಯಾ? ಕೇಶವ, ಎಲ್ಲೋದ ಇವನು? ಕೇಶವ, ಲೇ ಕೇಶವ, 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 ಏ ಕೇಶವ, ಎಲ್ಲೋದ ಇವನು? ತೋಡ್ತೊಲ್ಲಿಲ್ವಲ್ಲ ಕೇಶವ. ಪುಟ್ಟ, ಇಲ್ಲಿ ನೋಡು, ಬೇಜಾರ್ ಮಾಡ್ಕೋಬಾರ್ದು. ಅಮ್ಮಂಗೆ ನನ್ ನಂಬರ್ ಕೊಟ್ಟಿದ್ದೀನಿ. ನಿನಗೆ ಯಾವಾಗ ನನ್ ಜೊತೆ ಮಾತಾಡ್ಬೇಕು ಅನ್ಸುತ್ತೋ ಅವಾಗ ಕಾಲ್ ಮಾಡಿ ಮಾತಾಡು, ಸರಿನಾ? ಓಕೆ ಸರಿ. ನನ್ನ ಮರೆಯಲ್ಲ ತಾನೆ? ಅಯ್ಯೋ, ನಿನ್ನೇನ್ ಮರೆಯಕ್ಕಾಗತ್ತ ಚಿನ್ನಿ? ನಮ್ ಲೈಫಲ್ಲೇ ಮರೆಯೋಕಾಗದೇ ಇರೋಂತ ನೆನಪುಗಳಿಗೆ ಕಾರಣ ನೀನು. ನಿನ್ನನ್ ಮರ್ತ್ರೆ ನಮ್ಮನ್ ನಾವೇ ಮರ್ತ ಹಾಗೆ. ಹೊರಡನ್ವಾ? ಸರ್, ಮೇಡಮ್, ಬರ್ತೀವಿ. ಸರಿ ಸರ್, ತುಂಬಾ ಸಂತೋಷ ಆಯ್ತು ನೀವು ನಮ್ ಜೊತೆ ಇದ್ದಿದ್ದು. ನಿಜ ಹೇಳ್ಬೇಕಂದ್ರೆ ನೀವು ನಮ್ಗೆ ಇರೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗ್ ತುಂಬಾ ಸಂತೋಷ ಆಯ್ತು. ಅಂದ್ರೆ ಈ ವಾತಾವರಣ, ಈ ಸಿಂಪಲ್ ಜೀವನ, ನಿಜವಾದ ಸುಖ ಇಲ್ಲೇ ಇರೋದು ಅನ್ನೋ ಸತ್ಯ ಗೊತ್ತಾಯ್ತು. ಇನ್ಮೇಲೆ ನಮ್ ಬೆಂಗಳೂರು ಬೇಜಾರಾದಾಗೆಲ್ಲ ಇಲ್ಲಿಗೆ ಬಂದ್ಬಿಡ್ತೀನಿ. ದಯವಿಟ್ಟು ಬನ್ನಿ. ನೀವ್ ಯಾವಾಗ್ಲೇ ಬಂದ್ರು ನಿಮ್ಗೋಸ್ಕರ ನಮ್ಮ ಮನೆ ಬಾಗ್ಲು ತೆಗ್ದೇ ಇರುತ್ತೆ. ಅಷ್ಟೇ ಅಲ್ಲ, ನೀವ್ ಬೆಂಗಳೂರು ಕಡೆಗೆ ಬಂದಾಗ ನನ್ಗೆ ಕಾಲ್ ಮಾಡ್ಬೇಕು, ನಮ್ ಮನೆಗೂ ಬರ್ಬೇಕು, ಸರಿನಾ? ಅವ್ರು ಬರ್ಲಿಲ್ಲ ಅಂದ್ರೆ ನಾನೇ ಕರ್ಕೊ ಬರ್ತೀನಿ. ನೋಡಿ, ಮಗು ಟ್ರೀಟ್ಮೆಂಟ್ ವಿಚಾರವಾಗಿ ಏನೇ ಸಹಾಯ ಬೇಕಿದ್ರು ದಯವಿಟ್ಟು ನನಗೆ ಕಾಲ್ ಮಾಡಿ, ಮರಿಬೇಡಿ. ಆಯ್ತು ಸರ್.